ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಸೊ ಇವತ್ತು ನಾವು ನಮ್ಮ ಫ್ರೆಂಡಿದ್ದು ಮದುವೆಗೆ ಹೊರಟಿದ್ದೇವೆ. ಅಂದರೆ ಮದುವೆ ಎಲ್ಲಿರೋದು ಅಂತ ಹೇಳಿದ್ರೆ ಕಾಸರಗೋಡು ಆ ಕಡೆ ಇದ್ದದ್ದು. ನಾನು ಫಸ್ಟ್ ಟೈಮ್ ಕೇರಳ ಸ್ಟೇಟಿದ್ದು ಬಸ್ಸಿಗೆ ಹತ್ತಿದ್ದು. ನನಗೆ ಈ ಬಸ್ ನೋಡುವಾಗ ಡಿಫ್ರೆಂಟ್ ಅಂತ ಆಯಿತು. ಮತ್ತು ಟಿಕೆಟ್ ಎಲ್ಲ ಮಾಡಿ ನಾವು ಹೊರಟ್ವಿ. ಅಂದರೆ ಈ ಬಸ್ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಹೋದಾಗಿರಲ್ಲ ನೋಡಿ, ತುಂಬ ಸ್ಪೇಸ್ ಇರ್ತದೆ. ಮತ್ತು ಅಲ್ಲಿ ಓಟಿ ಇತ್ತು, ಅಂದರೆ ನೆಕ್ಸ್ಟ್ ಡೇ ಓಟಿ ಇರೋ ಕಾರಣ ಓಟಿದ್ದೇ ಪ್ರಚಾರ ತುಂಬ ಇತ್ತು. ನೆಕ್ಸ್ಟ್ ನಾವು ಮನೆಗೆ ರೀಚ್ ಆದ್ವಿ. ನಮ್ಮದು ಗ್ಯಾಂಗಲ್ಲಿ ಇವರದ್ದು ಫಸ್ಟ್ ಮ್ಯಾರೇಜ್. ಸೊ ಇವರನ್ನು ಈ ಥರ ನೋಡಿ ತುಂಬ ಖುಷಿ ಆಯಿತು. ಮತ್ತು ನೈಟ್ ಮೆಹಂದಿ ಫಂಕ್ಷನ್ ಎಲ್ಲ ಇತ್ತು. ಸೊ ಸ್ವಲ್ಪ ನಾನು ವೀಡಿಯೋಸ್ ಮಾಡಿದ್ದು, ಟೈಮ್ ಇರಲಿಲ್ಲ. ನೆಕ್ಸ್ಟ್ ಡೇ ನಮಗೆ ಬೇಗ ಹೊರಡಲಿಕ್ಕಿತ್ತು. ಸೊ ನಾವು ರೆಡಿ ಆಗುವಾಗ ಆಗಿತ್ತು ಟೈಮು. ಮತ್ತು ನೋಡಿ ನಮ್ಮ ಹುಡುಗಿ ಎಷ್ಟು ಚೆಂದ ರೆಡಿಯಾಗಿದ್ದಾರೆ. ನನಗೆ ಖುಷಿ ಆಯ್ತು ಇವರನ್ನು ಈ ಥರ ನೋಡಿ. ಮತ್ತು ಸ್ವಲ್ಪ ನೈಲ್ ಪಾಲಿಶ್ ಮತ್ತು ಕಾಲು ಗೆಜ್ಜೆ ಎಲ್ಲ ಸ್ವಲ್ಪ ಹಾಕ್ಲಿಕ್ಕಿತ್ತು, ಅದನ್ನೆಲ್ಲ ಹಾಕಿ ಅವರನ್ನು ರೆಡಿ ಮಾಡಿದ್ವಿ. ನೆಕ್ಸ್ಟ್ ಅವ್ರದ್ದು ಸ್ವಲ್ಪ ಶಾಸ್ತ್ರ ಎಲ್ಲ ಇತ್ತು, ದೇವರಿಗೆಲ್ಲ ಕೈ ಮುಗಿದು ಪೂಜೆ ಎಲ್ಲ ಆದಮೇಲೆ ಮತ್ತೆ ನಾವು ಹೊರಟ್ವಿ. ಅಂದರೆ ನಮ್ಮ ಬೆಸ್ಟ್ ಫ್ರೆಂಡ್ಸ್ ಇದು ಮದುವೆ ಆಗುವಾಗ ತುಂಬ ಎಕ್ಸೈಟ್ಮೆಂಟ್ ಇರ್ತದೆ, ಅದು ಎಲ್ಲರಿಗೂ ಇರ್ತದೆ. ಮತ್ತು ಇವರನ್ನು ಈ ಥರ ನೋಡಲಿಕ್ಕೆ ಒಂಥರ ಖುಷಿ ಆಗ್ತದೆ. ಎಷ್ಟು ಚೆಂದ ಕಾಣ್ತಾ ಇದ್ದರು, ನನಗೆ ತುಂಬ ಖುಷಿ ಆಯಿತು ಇವರನ್ನು ಈ ಥರ ನೋಡಿ. ಮತ್ತು ಫ್ರೆಂಡ್ಸ್ ಮ್ಯಾರೇಜ್ ಅಂದರೆ ನಮಗೊಂದು ಎಕ್ಸೈಟ್ಮೆಂಟ್ ಇದ್ದೇ ಇರ್ತದೆ. ಮತ್ತು ಅವ್ರದ್ದು ಈ ಥರ ಎಲ್ಲ ನೋಡಲಿಕ್ಕೆ ಸಹ ತುಂಬ ಖುಷಿ ಆಗ್ತದೆ. ಅಂದರೆ ಬ್ರೈಡಲ್ಲಿ ನಮಗೆ ನೋಡಲಿಕ್ಕೆ ಒಂಥರ ಡಿಫ್ರೆಂಟಾಗಿ ಕಾಣ್ತಾರೆ. ಮತ್ತು ಅವ್ರದ್ದು ಶಾಸ್ತ್ರ ಎಲ್ಲ ಸ್ವಲ್ಪ ಇತ್ತು, ಅದನ್ನೆಲ್ಲ ಮುಗಿಸಿ ಮತ್ತು ನಾವು ಹೊರಟ್ವಿ. ನೆಕ್ಸ್ಟ್ ಅವ್ರದ್ದಲ್ಲಿ ಶಾಸ್ತ್ರ ಮುಗಿಯುವಾಗ ಸ್ವಲ್ಪ ಹೊತ್ತಾಯಿತು. ಅಂದರೆ ನಮ್ಮ ಕಡೆ ಸ್ವಲ್ಪ ಬೇರೆ ಇರ್ತದೆ, ಅಂದರೆ ಇವ್ರ ಕಡೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಶಾಸ್ತ್ರ ಎಲ್ಲ. ನಾನು ಇದೆಲ್ಲ ಫಸ್ಟ್ ಟೈಮ್ ನೋಡಿದ್ದು. ನಮಗೆ ಬೇರೆ ಬೇರೆ ಸ್ಟೇಟ್ಗೆ ಹೋಗುವಾಗ ಒಂದೊಂದು ಶಾಸ್ತ್ರ ಇದ್ದೇ ಇರ್ತದೆ. ಅಂದರೆ ನಮ್ಮ ಕಡೆ ಡಿಫ್ರೆಂಟ್ ಆಗಿರ್ತದೆ ಮತ್ತು ಇವರ ಕಡೆಯೂ ಡಿಫ್ರೆಂಟ್ ಆಗಿತ್ತು. ನೆಕ್ಸ್ಟ್ ನಾವು ಟೆಂಪಲಿಗೆ ಹೊರಟ್ವಿ. ಅಂದರೆ ಮದುವೆ ಇದ್ದದ್ದು ಟೆಂಪಲಲ್ಲಿ. ಸೊ ಬೇಗ ಹೋಗಬೇಕಿತ್ತು ನಮಗೆ, ಅಂದರೆ ಅಲ್ಲಿ ಮುಹೂರ್ತ ಇದ್ದದ್ದು 10:45. ಸೊ ಬೇಗ ಹೊರಟ್ವಿ ನಾವು. ಅಂದರೆ ಅಲ್ಲಿದ್ದು ಲ್ಯಾಂಗ್ವೇಜ್ ಎಲ್ಲ ನೋಡಿ ಅಂತೆ ಮಲಯಾಳದಲ್ಲಿ ಇದೆ, ಇಂಗ್ಲೀಷಲ್ಲಿ ಹಾಕಿದ್ದಾರೆ. ಅಂದರೆ ಕನ್ನಡ ಅಂತೂ ಇಲ್ಲ ಆ ಕಡೆ, ತುಳು ಮತ್ತು ಮಲಯಾಳ ಜಾಸ್ತಿ ಮಾತಾಡ್ತಾರೆ, ಕನ್ನಡ ಅಷ್ಟು ಯೂಸ್ ಮಾಡಲ್ಲ ಆ ಕಡೆ. ನೋಡಿ ನಮ್ಮ ಹುಡುಗಿಯ ನೋಡಿಗೆ ಎಷ್ಟು ಚೆಂದ ಕಾಣ್ತಾ ಇದ್ದಾರೆ. ನಾವು ಮತ್ತೆ ಟೆಂಪಲಿಗೆ ಹೊರಟ್ವಿ. ಅಂದರೆ ಅಲ್ಲಿಗೆ ಬಂದಿದ್ದರು ಆ ಕಡೆ, ಅಂದರೆ ಹುಡುಗನ ಕಡೆಯವರೆಲ್ಲ ಬಂದಿದ್ದರು ಆಲ್ರೆಡಿ. ನಾವು ಮತ್ತೆ ಅಲ್ಲಿಗೆ ರೀಚ್ ಆದ್ವಿ. ನೋಡಿ ಇದೇ ಟೆಂಪಲಲ್ಲಿ ಮದುವೆ. ಸೊ ನಾವು ಅಲ್ಲಿಗೆ ರೀಚ್ ಆಗುವಾಗ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿದರು. ಇವರೇ ನೋಡಿ ನಮ್ಮ ಹುಡುಗಿಯ ಹಸ್ಬೆಂಡ್. ಸೊ ಇದು ನಂದು ಪಾರ್ಟ್ 1 ವೀಡಿಯೋ ಆಗಿತ್ತು. ಮದುವೆ ವೀಡಿಯೋಸನ್ನು ನಾನು ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ನನ್ನ ಯೂಟ್ಯೂಬ್